ದೀಪಾವಳಿ ಹಬ್ಬ ಅಂತ ಅಂದ್ರೆ ನಿಜ ಪಟಾಕಿ ಹಚ್ತೀವಿ, ಖುಷಿ ಪಡ್ತೀವಿ, ಒಳ್ಳೊಳ್ಳೆ ಅಡಿಗೆ ಮಾಡೋದು, ಹೊಸ ಹೊಸ ಬಟ್ಟೆ ಹಾಕೊಳ್ಳೋದು ಅದೆಲ್ಲ ಸರಿ. ಅದ್ರ ಜೊತೆಗೆ ಮುಂದೆ ಬರ್ತಕ್ಕಂತ ದಿನಗಳ ಒಳಿತಿಗೆ, ಸಾಂಸಾರಿಕ ಒಳಿತಿಗೆ, ಬದುಕಿನ ಒಳಿತಿಗೆ ಏನ್ ಮಾಡಬೇಕು ಅನ್ನೋಂಥದ್ದನ್ನ ಕೂಡ ನಮ್ಮ ಜೊತೆ ದ್ವಾರಕಾನಾಥ್ ಗುರೂಜಿಯವರಿದ್ದಾರೆ. ಅದನ್ನ ವಿವರವಾಗಿ ತಿಳಿಸ್ಕೊಡ್ತಾ ಇದ್ರು. ಕೇದಾರೇಶ್ವರ ವ್ರತ ಮಾಡಿ ಅಂತ, ಸೋಮವಾರ ಈಶ್ವರನಿಗೆ ಕೈ ಮುಗಿದ್ರು ಸಾಕು ಅಂತ ಅದರದ್ದೇ ವಿವರವಾದ ವಿಚಾರಗಳೆಲ್ಲ ಕಡೆ ಇದೆ ಅನ್ನೋದನ್ನು ಹೇಳ್ತಾ ಇದ್ರು. ಗುರುಗಳೇ, ಬಲೀಂದ್ರ ವ್ರತದ ಬಗ್ಗೆ ಕೂಡ ಹೇಳಿದ್ರಿ. ಬಲಿ ಚಕ್ರವರ್ತಿಯ ಕಥೆ ಸಾಕಷ್ಟು ಈ ಸಂದರ್ಭದಲ್ಲಿ ತಿಳ್ಕೊಳ್ತಾರೆ. ಮನೆಯಲ್ಲಿ ಬಲೀಂದ್ರನ ಬರೆಸುವಂತದ್ದು, ಆ ಆಚರಣೆಗಳು ಕೂಡ ಇರತ್ತೆ. ಅದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತಾರೆ. ಯಾವುದು ವ್ರತಗಳನ್ನು ಕೂಡ ಧರ್ಮಸಂಗ್ರಹದಲ್ಲಿ ಏನು ಬರೆದಿದ್ದಾರೆ ಅದರಂತೆ ಮಾಡತಕ್ಕಂಥದ್ದು 21ನೇ ಶತಮಾನ ತುಂಬಾ ಕಷ್ಟವಾಗುತ್ತೆ. ಸೌಕರ್ಯ, ಅನುಕೂಲತೆ, ಖರ್ಚು ವೆಚ್ಚ ಎಲ್ಲ ನಿಭಾಯಿಸಬೇಕಾಗುತ್ತೆ. ಸಂಕ್ಷಿಪ್ತವಾಗಿ ಇವತ್ತಿಗೆ ಹೊಂದಿಕೊಂಡು ಮಾಡಬೇಕು ಅಂತಾದ್ರೆ ಅವ್ರಿಗೆ ಏನು ಆಗಲ್ವಾ? ಯಾವತ್ತಾರು ಮಾಡ್ಲಿ, ಅವರ ಕಥೆನ ಶ್ರದ್ಧಾಭಕ್ತಿಯಿಂದ 10 ನಿಮಿಷ ಕೂತ್ಕೊಂಡು ಓದ್ಲಿ, ಅರ್ಥ ಆಗುತ್ತೆ. ಅವರ ಜೀವನವೂ ಸರಿ ಮಾಡ್ಕೋಬಹುದು, ದೇವ ಕೃಪೆಯೂ ಉಂಟಾಗುತ್ತೆ, ಮನೆಯಲ್ಲಿ ನೆಮ್ಮದಿ ಇರುತ್ತೆ, ಶಾಂತಿ ಇರುತ್ತೆ, ಧನ ಕನಕ ವಸ್ತುಗಳು ತುಂಬುತ್ತೆ ಅಂತ ಹೇಳ್ತಾ ಬಲಿ ಚಕ್ರವರ್ತಿ ಮಾತು ಕೊಟ್ರೆ ಆ ಮಾತು ನಡೆಸೋನು ಅಂಥ ರಾಜ ಅವನು. ಈ ಕಾಲದಲ್ಲಿ ಮಾತು ಕೊಡ್ತಾರೆ, ಸರ್ಕಾರದವರು ಮಾತುಕೊಡ್ತಾರೆ, ಯಾರು ನಡೆಸ್ತಾರೆ? ಏನ್ ನಡೆಸ್ತಾರೆ? ಅಧಿಕಾರ ಬಂದ ಕೂಡಲೇ ಅವ್ರ ದಿಕ್ಕುಗಳೇ ಬದಲಾಗ್ಬಿಡುತ್ತೆ, ಬಲಿಚಕ್ರವರ್ತಿ ಆಗಲ್ಲ. ಆದ್ರೆ ಅವನಿಗೇನಪ್ಪಾ ಅಂದ್ರೆ ನಾನು ಅಂತಕ್ಕಂಥದ್ದು ಒಂದು ಅವನಲ್ಲಿ ಸೇರ್ಬಿಡುತ್ತೆ. ಆ ನಾನು ಸೇರಿದಾಗ ಅದು ನಾಶಕ್ಕೆ ಕಾರಣವಾಗುತ್ತೆ. ನಾವು ಅಂತ ಆದ್ರೆ ಪರವಾಗಿಲ್ಲ, ನಾನೆಲ್ಲ ನಾನು ಅಂತ ಹೇಳೋದಿಲ್ಲ, ಎಲ್ಲ ಅವನ ಇಚ್ಛೆ ಏನ್ ಬಿಡ್ತೀನಿ, ಇಲ್ಲ ದೇವ್ರ ಇಚ್ಛೆ ಅಂತ ಹೇಳ್ಬಿಡ್ತೀನಿ ನಾನು. ನಂದೇನೂ ಇಲ್ಲ, ನಡೆಸೋನವನು, ನುಡಿಸೋನವನು, ದಾರಿ ತೋರಿಸೋನು ನಾವು ಅಂತ ಹೇಳ್ಬೇಕು ಅಂತ ನಮ್ಮ ತಂದೆ ತಾಯಿಗಳು ಹೇಳ್ಕೊಟ್ಟಿದ್ದಾರೆ. ಗುರುಗಳೇ, ಈ ಸಂದರ್ಭದಲ್ಲಿ ನೀವೊಂದು ಒಳ್ಳೆ ಮಾತು ಹೇಳಿದ್ರಿ, ಮಾತು ಕೊಟ್ಟದ್ದಿನ ತಪ್ಪಬಾರದು ಅಂತ. ಈಗ ಹಾಗೆ ತಪ್ಪದೇ ನಡ್ಕೊಳ್ಳುವ ಒಂದು ಧೀರತ್ವ ಬಹಳ ಕಡಿಮೆ ಅಂತ. ಒಂದು ಚಿಕ್ಕ ವಿಚಾರ, ಬೆಂಗಳೂರಿನ ರಸ್ತೆ ಗುಂಡಿಗಳನ್ನ ಮುಚ್ಚುತ್ತೀವಿ ಅಂತ ಇವರು ಹೇಳ್ತಾನೆ ಜನಕ್ಕೆ ಮಾತು ಕೊಡ್ತಾನೆ ಸಾಕಷ್ಟು ದಿನಗಳಾಗೋದು, ಪ್ರಾಣಗಳು ಹೋಗ್ತಾ ಇದೆ. ನಿಜ ಹೇಳ್ಬೇಕು ಅಂದ್ರೆ ರಾತ್ರಿ ಎಸ್ಪೆಷಲಿ 2 ವೀಲರ್ಲಿ ಹೋಗುವಾಗ ಎಲ್ಲ ಜನಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತಂದ್ರೆ, ಜನಸಾಮಾನ್ಯರ ಕಷ್ಟ ಇದು. ಖಂಡಿತವಾಗ್ಲೂ ಇದನ್ನ ಈ ಆಳುವವರಲ್ಲದೆ ಇನ್ಯಾರು ಪರಿಹಾರ ಮಾಡಬೇಕು? ತಾವು ದಯವಿಟ್ಟು ಅವ್ರಿಗೆ ಮಾರ್ಗದರ್ಶನ ಕೊಡಬೇಕು. ಖಂಡಿತವಾಗ್ಲೂ ಅವರು ಈ ರಸ್ತೆ ಗುಂಡಿಗಳ ಬಗ್ಗೆ ಏನ್ ಮಾಡ್ಬೋದು, ಹೇಗ್ ಮಾರ್ಗದರ್ಶನ ಕೊಡ್ತೀರಿ ಗುರುಗಳೇ? ಅಮ್ಮ ನೋಡಿ, ಈ ವಿಚಾರದ ಭಿನ್ನತೆ ಇಲ್ಲವೇ ಇಲ್ಲ. ನಾನು ಮಾಡಿದ್ರು ತಪ್ಪೆ, ಯಾರೇ ಮಾಡಿದ್ರು ತಪ್ಪೆ. ಆದ್ರೆ ನನಗೇನು ಆಶ್ಚರ್ಯವಾದಂತಂದ್ರೆ, ಒಂದು ಕಾಲ ಸಿದ್ದರಾಮಯ್ಯರು ಅಂದ್ರೆ ನುಡಿದಂತೆ ನಡೆಯೋರು ಅಂತ ಇತ್ತು 5 ವರ್ಷ ಕಾಲ. ಈಗ ಅವನ ಶಕ್ತಿ ಕುಗ್ಗೋಗಿದ್ಯೋ, ಮಾಡ್ತಾ ಇಲ್ವೋ, ಅಥವಾ ಕುತಂತ್ರ ಮಾಡಿ ಒಳಗಿನ ಜಗಳದಲ್ಲಿ ತಮ್ಮ ಕಾರ್ಯಗತವನ್ನು ಮರೆತಿದ್ದಾರೋ ನನಗೆ ಏನು ಅರ್ಥ ಆಗೋದೇ ಇಲ್ಲ. ಅಲ್ಲಮ್ಮ, ಸರ್ಕಾರ ಒಂದು ನೇರವಾದ ಒಳ್ಳೆ ಮಾರ್ಗವನ್ನೇ ಕೊಡದೇ ಇದ್ರೆ, ಹೋಗಕ್ಕೆ ಓಡಾಡಕ್ಕೆ ರಸ್ತೆನೇ ಕೊಡದೇ ಇದ್ರೆ ಜನಗಳು ಏನ್ ಮಾಡ್ಬೇಕು? ಅದನ್ನ ಜನಗಳು ದಿನಾನು ನೋಡಿ, ನಾನು ಇಲ್ಲಿ ಉಲ್ಲೇಖ ಮಾಡ್ತೇನೆ, ನಮ್ಮ ವಿಜಯವಾಣಿಲಿ ಒಬ್ರು ಪ್ರಶಾಂತ್ ಅಂತ ಒಬ್ಬರಿದ್ದಾರೆ, ರಸ್ತೆ ಗುಂಡಿಲಿ ಬಿದ್ದಿದ್ದಾರೆ, ಕಾಲೆಲ್ಲ ಏಟಾಗಿದೆ, ತೋರ್ಸರು ಪಾಪ. ಬಹಳ ದುಃಖ ಆಯ್ತು ನನಗೆ. ಪತ್ರಕರ್ತರು ಪಾಪ, ಅಂಥವ್ರಿಗೂ ಏಟಾಗಿದ್ರೆ ಪಾಪ ಎಲ್ಲಿ ತರ್ತಾರೆ? ಬರೋ ಸಂಬಳ ಡಾಕ್ಟರ್ ಕೊಡ್ತೀರಾ, ಊಟ ಮಾಡ್ತೀರಾ, ನಿಮ್ಮ ಮಕ್ಕಳನ್ನ ಸಾಕ್ತೀರಾ, ನಿಮ್ಮ ಅಪ್ಪ ಅಮ್ಮ ನೋಡ್ಕೋತೀರಾ? ಗಮನ ಕೊಡ್ಬೇಕಲ್ವಾ? ಬರೇ ನಾವು ಸುಮ್ಮನೆ ನಮ್ಮ ಒಂದು ಕುರ್ಚಿನ ಭದ್ರ ಮಾಡ್ಕೊಳ್ಳಕ್ಕೆ ಒದ್ದಾಡ್ತಾ ಇದ್ರೆ ಹಾಗಾದ್ರೆ ಪ್ರಜಾ ಕಲ್ಯಾಣ ಏನ್ ಮಾಡ್ದಂಗಾಯ್ತು? ಹಾಗಾದ್ರೆ ಗ್ಯಾರಂಟಿ ಕೊಟ್ಟಿದ್ದೇನಾಯ್ತು? ಒಳ್ಳೆ ಸರ್ಕಾರ ಕೊಡ್ತೀವಿ ಅಂತ ನೀವೇನು ಕೊಡಬೇಡಿ, ಗ್ಯಾರಂಟಿ ಬೇಡ, ದೇವಸ್ಥಾನಕ್ಕೆ ಹೋಗೋರು ಹೋಗೇ ಹೋಗ್ತಾರೆ, ಫ್ರೀ ಬಸ್ಸು ಬೇಡ, ಯಾವ ಭಾಗ್ಯಗಳು ಬೇಡ, ಏನು ಬೇಡ, ಒಳ್ಳೆ ರಸ್ತೆ, ನಿಮ್ಮ ಪ್ರಜೆಗಳಿಗೆ ಒಂದು ಸೂರು, ಒಂದು ಒಳ್ಳೆ ವೈದ್ಯರ ಸಲಹೆ, ಹೊಟ್ಟೆ ತುಂಬ ಊಟ, ಇಷ್ಟು ಕೊಡಿ ಸಾಕು. ನೀವು ಇನ್ನ ಅಲ್ಲ, ಈ 2 ವರ್ಷ ಅಲ್ಲ, ಇನ್ನು 15 ವರ್ಷ ಬೇಕಾದ್ರೆ ಇರ್ಬೋದು. ಇವ್ರಿಗೆ ಪ್ರಧಾನಮಂತ್ರಿ ಮೋದಿ ಅವರಿಗೆ ಯಾರಿದ್ದಾರೆ ಅವ್ರನ್ನ ಎದುರಿಸೋರು? ದೇವರ ಸೃಷ್ಟಿ ಅದು. ಕಾಂಗ್ರೆಸ್ ಎದುರಿಸಕ್ಕೆ ಯಾರಿದ್ದಾರೆ ಇಲ್ಲಿ? ಇನ್ನು ಪಕ್ಷ ಬೆಳೆಯಲೇ ಇಲ್ವಲ್ಲ ಇಲ್ಲಿ, ಇನ್ನು ಇದರಲ್ಲೇ ಇದ್ದಾರೆ. ನಾನು ಇಷ್ಟೇ ಹೇಳ್ತಕ್ಕಂಥ, ಕೃಷ್ಣ ಅವರ ಸರ್ಕಾರ ಇದ್ದಾಗ ನನ್ನ ಪಾತ್ರನೂ ಕೂಡ ಕೃಷ್ಣ ಅವರ ಜೀವನದಲ್ಲಿದೆ, ಅದು ಶಿವಕುಮಾರ್ಗೆ ಚೆನ್ನಾಗಿ ಗೊತ್ತಿದೆ. ನಾನೇನ್ ಹೇಳುದು ಅಂತಂದ್ರೆ, ಇವತ್ತಿನ ದಿವಸ ಬೆಂಗಳೂರಿಗೆ ಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು,
ಪಾರ್ಕ್ಗೆಲ್ಲ ಓಡಾಡ್ಕೊಂಡ್ ಬರ್ತಿದ್ದಾರೆ. ಓಕೆ. ದಿನಾನು ಒಂದೊಂದು ರಸ್ತೆ ತಗೊಳ್ಳಿ, ಓಕೆ. ಹ್ಮ್. ಒಂದ್ 25-30 ಕಿಲೋಮೀಟರ್ ಹೋಗ್ತಾ ಹೋಗ್ಲಿ. ಓಕೆ. ಹ್ಮ್. ಅಷ್ಟದಿಕ್ಕುಗಳಿರುತ್ತೆ, ಯಾವ್ಯಾವ ಊರಿಗೆ ಅಷ್ಟದಿಕ್ಕುಗಳಿರುತ್ತೆ. ಓಕೆ. ಹೋಗ್ಬೇಕು ಶಿವಕುಮಾರ್ ಅವರು. ಓಕೆ. ಎಲ್ಲ ಮುಖ್ಯಮಂತ್ರಿ ಒಬ್ಬರೇ ಕೆಲಸ ಮಾಡಕ್ಕಾಗುತ್ತಾ? ಓಕೆ. ಹ್ಮ್. ಅಲ್ಲೇ ನಿಂತ್ಕೋಬೇಕು. ತಗೊಂಬನ್ರಿ, ಯಾರು ಸುಬ್ರಹ್ಮಣ್ಯ ಇಂಜಿನಿಯರ್, ಚೀಫ್ ಇಂಜಿನಿಯರ್ ಯಾರು ಓಕೆ. ಕರಿಬೇಕು, ಆದೇಶ ಕೊಡ್ಬೇಕು. ಅಲ್ಲಿ ಓಕೆ. ರಸ್ತೆ ರಿಪೇರಿ ಆಯ್ತಾ ಅಂತ ನೋಡಕ್ಕೆ ಆ ಬೇರೆ ಬೇರೆ ಆಯಾ ಜಾಗದ ಓಕೆ. ಆಯಾ ಒಂದು ಊರಿನ ಆಯಾ ಜಿಲ್ಲೆಗಳ ಮಂತ್ರಿಗಳು ನೋಡ್ಕೊಂಡ್ಬರ್ಬೇಕು. ಅದನ್ನ ಯಾರು ಮಾಡ್ತೀಯಾರಮ್ಮ? ಓಕೆ. ಆದ್ರೆ ಹಾಗಾದ್ರೆ ಜನಕ್ಕೆ ಕೊಡಕ್ಕೆ ಸರ್ಕಾರ ಇದೆಯಾ? ಓಕೆ. ಆಯ್ತು. ಕೃಷ್ಣಾವರ ಕಾಲದಲ್ಲಿ ಇದೇ ನಮ್ಮ ಒಂದು ದೊಡ್ಡ ಟೀಮೇ ಮಾಡಿದ್ರು. ಓಕೆ. ದೊಡ್ಡ ಮೋಹನ್ ದಾಸ್ ಪೈ ಮತ್ತೆ ನಮ್ಮ ಮಜುಮ್ದಾರ್ ಅವರು, ನಾಗರಿಕರು ಎಲ್ಲರೂ ಸೇರಿಸಿಕೊಂಡು ಒಂದು ದೊಡ್ಡ ಟೀಮ್ ಮಾಡಿದ್ರು. ಕೃಷ್ಣ ಅವರ ಸಲಹೆ ತೆಗೆದೇ ಬೆಂಗಳೂರು ದೊಡ್ಡ ಕಟ್ಟಿದ್ದು. ಓಕೆ. ಅದನ್ನ ಯಾರು ಮಾಡಬಾರ್ದು. ಓಕೆ. ಯಾರು ಮಜುಮ್ದಾರ್ ಅಂತವರಾಗ್ಲಿ, ಪೈ ಅಂತವರಾಗ್ಲಿ, ಎಷ್ಟು ಜ್ಞಾನ. ನಮ್ಮ ಎಸ್ ವಿ ರಂಗನಾಥ್ ಅವರು ಚೀಫ್ ಸೆಕ್ರೆಟರಿ ಇದ್ದಾರೆ, ಎಂತೆಂತವ್ರು ಇದ್ದಾರಮ್ಮ. ನಿಜ. ಆಮೇಲೆ ನುರಿತವ್ರು ಬೇಕಾದಷ್ಟಿದ್ದಾರೆ. ಇದ್ದಾರೆ. ಈಗ ನೀವು ತಪ್ಪು ಮಾಡೋ ಶಿಕ್ಷೆ ಕೊಡಿ. ಇವಾಗ ಓಕೆ. ತಪ್ಪು ಮಾಡೋ ಶಿಕ್ಷೆ ಕೊಡಿ, ಏನ್ ತಪ್ಪಿಲ್ಲ. ಹೌದು, ಇದಾರೆ ಇವತ್ತು. ಈಗ ನಮ್ಮಲ್ಲೇ ಒಬ್ರು ಅಲೋಕ್ ಕುಮಾರ್ ಅಂತ ಕಮಿಷನರ್ ಆಗಿದ್ರು. ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಎಕ್ಸಲೆಂಟ್ ಅವನು, ಓಕೆ. ಎಕ್ಸಲೆಂಟ್ ಪೊಲೀಸ್ ಆಫೀಸರ್ ಅವನು. ಹರಿಶೇಖರ್ ಅಂತಿದ್ದಾರೆ, ಎಕ್ಸಲೆಂಟ್ ಆಫೀಸರ್ ಅವ್ರಲ್ಲ. ನನಗೆ ಆಯ್ತು, ಗುಂಪು ಕಟ್ಕೊಳ್ಳಿ. ಓಕೆ. ಒಂದು ಗುಂಪು ಮಾಡಿ 15 ಜನ ಮಾಡಿ ಮುಖ್ಯಮಂತ್ರಿಗಳು ಅಟ್ಲೀಸ್ಟ್ ಒಂದು ವಾರಕ್ಕೊಂದು ಭೇಟಿ ಮಾಡಲಿ. ಓಕೆ. ಅವ್ರ ಸಲಹೆ ತಗೊಳ್ಳಿ. ಓಕೆ. ಕೃಷ್ಣ ಅವ್ರ ಕಾಲದಲ್ಲಿ ಬೆಂಗಳೂರು ಕಟ್ಟಕ್ಕೆ ಅವರೆಲ್ಲ ಬೇಕಾಗಿತ್ತು. ಓಕೆ. ಈ ಕೃಷ್ಣ ನಮ್ಮ ಶಿವಕುಮಾರ್ ಇವತ್ತು ಭೇಟಿ ಮಾಡಬೇಕು ಮಜುಮ್ದಾರ್ ಅವ್ರನ್ನ. ಓಕೆ. ಮಂತ್ರಿಯಾಗಿ 2 ವರ್ಷ ಆಗಿದೆ ಅಲ್ವಾ? ನಿಜ. ರಸ್ತೆ ತೂರು ಬಿದ್ದಿದೆ ಅಂತ ಹೇಳಿ ದಿನಾ ಜನ ಬೈತಾನೆ ಇದ್ದಾರೆ ಸರ್ಕಾರವನ್ನ. ಎಷ್ಟು ಬಯಸ್ತಾರೆ ಪ್ರಜೆಗಳ ಕೈಲಿ? ಪ್ರಜೆಗಳು ಬೈದು ಪಾಪ ಎಲ್ಲಿ ತಗೊಂಡು ಹೋಗ್ತೀರಾ ನೀವು? ನಿಜ. ಈ ಕೂಡಲೇ ಸರ್ಕಾರದ ಗಮನ ಕೊಡಬೇಕು. ಬಹುತೇಕ ನಮ್ಮ ಯಶಸ್ವಿಯಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಆ ಗಮನ ಕೊಟ್ರೆ ಖಂಡಿತ ಸರಿ ಮಾಡಿ ಪ್ರಾಣ ರಕ್ಷಣೆಯೂ ಮಾಡಬಹುದು, ಜೀವ ರಕ್ಷಣೆಯೂ ಮಾಡಬಹುದು. ಯಾರು ನಮ್ಮ ಪ್ರಜೆಗಳು ಕೈಕಾಲು ಮುರ್ಕೊಂಡು ತಲೆ ಹೊಡ್ಕೊಂಡು ಆಸ್ಪತ್ರೆ ಸೇರ್ಕೊಂಡು ಎಲ್ಲ ಆಗಬಾರದು. ಕೃಷ್ಣ ಅವ್ರನ್ನ ಅನುಕರಣೆ ಮಾಡ್ಲಿ. ಅವ್ರೇನ್ ಮಾಡಿದ್ರು ಅದನ್ನ ಮುಂದುವರ್ಸ್ತಾ ಹೋಗ್ಲಿ ಅಂತ ನಾನು ಖಂಡಿತವಾಗಿ ಹೇಳ್ತೇನೆ. ದೀಪಾವಳಿ ಹಬ್ಬ ಅಂತ ಅಂದ್ರೆ ನಿಜ ಪಟಾಕಿ ಹಚ್ತೀವಿ, ಖುಷಿ ಪಡ್ತೀವಿ, ಒಳ್ಳೊಳ್ಳೆ ಅಡಿಗೆ ಮಾಡೋದು, ಹೊಸ ಹೊಸ ಬಟ್ಟೆ ಹಾಕೊಳ್ಳೋದು, ಅದೆಲ್ಲ ಸರಿ. ಅದ್ರ ಜೊತೆಗೆ ಮುಂದೆ ಬರ್ತಕ್ಕಂತ ದಿನಗಳ ಒಳಿತಿಗೆ, ಸಾಂಸಾರಿಕ ಒಳಿತಿಗೆ, ಬದುಕಿನ ಒಳಿತಿಗೆ ಏನ್ ಮಾಡಬೇಕು ಅನ್ನೋಂಥದ್ದನ್ನ ಕೂಡ ನಮ್ಮ ಜೊತೆ ದ್ವಾರಕಾನಾಥ್ ಗುರೂಜಿಯವರಿದ್ದಾರೆ. ಅದನ್ನ ವಿವರವಾಗಿ ತಿಳಿಸ್ಕೊಡ್ತಾ ಇದ್ರು. ಕೇದಾರೇಶ್ವರ ವ್ರತ ಮಾಡಿ ಅಂತ, ಸೋಮವಾರ ಈಶ್ವರನಿಗೆ ಕೈ ಮುಗಿದ್ರು ಸಾಕು ಅಂತ ಅದರದ್ದೇ ವಿವರವಾದ ವಿಚಾರಗಳೆಲ್ಲ ಕಡೆ ಇದೆ ಅನ್ನೋದನ್ನ ಹೇಳ್ತಾ ಇದ್ರು. ಗುರುಗಳೇ, ಬಲೀಂದ್ರ ವ್ರತದ ಬಗ್ಗೆ ಕೂಡ ಹೇಳಿದ್ರಿ. ಬಲಿ ಚಕ್ರವರ್ತಿಯ ಕಥೆ ಸಾಕಷ್ಟು ಈ ಸಂದರ್ಭದಲ್ಲಿ ತಿಳ್ಕೊಳ್ತಾರೆ. ಮನೆಯಲ್ಲಿ ಬಲೀಂದ್ರನ ಬರ್ಸುವಂತದ್ದು, ಆ ಆಚರಣೆಗಳು ಕೂಡ ಇರತ್ತೆ. ಅದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ರಿ. ಯಾವುದು ವ್ರತಗಳನ್ನು ಕೂಡ ಧರ್ಮಸಂಗ್ರಹದಲ್ಲಿ ಏನು ಬರೆದಿದ್ದಾರೆ ಅದರಂತೆ ಮಾಡತಕ್ಕಂಥದ್ದು 21ನೇ ಶತಮಾನ ತುಂಬಾ ಕಷ್ಟವಾಗುತ್ತೆ. ಸೌಕರ್ಯ, ಅನುಕೂಲತೆ, ಖರ್ಚು ವೆಚ್ಚ ಎಲ್ಲ ನಿಭಾಯಿಸಬೇಕಾಗುತ್ತೆ. ಸಂಕ್ಷಿಪ್ತವಾಗಿ ಇವತ್ತಿಗೆ ಹೊಂದಿಕೊಂಡು ಮಾಡಬೇಕು ಅಂತಾದ್ರೆ ಅವ್ರಿಗೆ ಏನು ಆಗಲ್ವಾ? ಯಾವತ್ತಾರು ಮಾಡ್ಲಿ, ಅವರ ಕಥೆಯನ್ನ ಶ್ರದ್ಧಾ ಭಕ್ತಿಯಿಂದ 10 ನಿಮಿಷ ಕೂತ್ಕೊಂಡು ಓದ್ಲಿ, ಅರ್ಥ ಆಗುತ್ತೆ. ಅವರ ಜೀವನವೂ ಸರಿ ಮಾಡ್ಕೋಬಹುದು, ದೇವ ಕೃಪೆಯೂ ಉಂಟಾಗುತ್ತೆ, ಮನೆಯಲ್ಲಿ ನೆಮ್ಮದಿ ಇರುತ್ತೆ, ಶಾಂತಿ ಇರುತ್ತೆ, ಧನ ಕನಕ ವಸ್ತುಗಳು ತುಂಬುತ್ತೆ ಅಂತ ಹೇಳ್ತಾ ಬಲಿಚಕ್ರವರ್ತಿ ಮಾತು ಕೊಟ್ರೆ ಆ ಮಾತು ನಡೆಸೋನು ಅಂಥ ರಾಜ ಅವನು. ಈ ಕಾಲದಲ್ಲಿ ಮಾತು ಕೊಡ್ತಾರೆ, ಸರ್ಕಾರದಲ್ಲಿ ಮಾತು ಕೊಡ್ತಾರೆ, ಯಾರು ನಡೆಸ್ತಾರೆ? ಏನ್ ನಡೆಸ್ತಾರೆ? ಅಧಿಕಾರ ಬಂದ ಕೂಡಲೇ ಅವ್ರ ದಿಕ್ಕುಗಳೇ ಬದಲಾಗ್ಬಿಡುತ್ತೆ, ಬಲಿಚಕ್ರವರ್ತಿ ಆಗಲ್ಲ. ಆದ್ರೆ ಅವನಿಗೇನಪ್ಪಾ ಅಂದ್ರೆ ನಾನು ಅಂತಕ್ಕಂಥದ್ದು ಒಂದು ಅವನಲ್ಲಿ ಸೇರ್ಬಿಡುತ್ತೆ. ಆ ನಾನು ಸೇರಿದಾಗ ಅದು ನಾಶಕ್ಕೆ ಕಾರಣವಾಗುತ್ತೆ. ನಾವು ಅಂತ ಆದ್ರೆ ಪರವಾಗಲ್ಲ. ನಾನೆಲ್ಲ ನಾನು ಅಂತ ಹೇಳೋದಿಲ್ಲ, ಎಲ್ಲ ಅವನ ಇಚ್ಛೆ ಏನ್ಬಿಡ್ತೀನಿ, ಇಲ್ಲ ದೇವ್ರ ಇಚ್ಛೆ ಅಂತ ಹೇಳ್ಬಿಡ್ತೀನಿ ನಾನು. ನಂದೇನೂ ಇಲ್ಲ, ನಡೆಸೋನವನು, ನುಡಿಸೋನವನು, ದಾರಿ ತೋರಿಸೋನು ನಾವು ಅಂತ ಹೇಳ್ಬೇಕು ಅಂತ ನಮ್ಮ ತಂದೆ ತಾಯಿಗಳು ಹೇಳ್ಕೊಟ್ಟಿದ್ದಾರೆ. ಗುರುಗಳೇ, ಈ ಸಂದರ್ಭದಲ್ಲಿ ನೀವೊಂದು ಒಳ್ಳೆ ಮಾತು ಹೇಳಿದ್ರಿ, ಮಾತು ಕೊಟ್ಟದ್ದನ್ನ ತಪ್ಪಬಾರದು ಅಂತ. ಈಗ ಹಾಗೆ ತಪ್ಪದೇ ನಡ್ಕೊಳ್ಳುವ ಒಂದು ಧೀರತ್ವ ಬಹಳ ಕಡಿಮೆ ಅಂತ. ಒಂದು ಚಿಕ್ಕ ವಿಚಾರ, ಬೆಂಗಳೂರಿನ ರಸ್ತೆ ಗುಂಡಿಗಳನ್ನ ಮುಚ್ಚುತ್ತೀವಿ ಅಂತ ಇವರು ಹೇಳ್ತಾನೆ ಜನಕ್ಕೆ ಮಾತು ಕೊಡ್ತಾನೆ ಸಾಕಷ್ಟು ದಿನಗಳಾಗೋದು, ಪ್ರಾಣಗಳು ಹೋಗ್ತಾ ಇದೆ. ನಿಜ ಹೇಳ್ಬೇಕು ಅಂದ್ರೆ ರಾತ್ರಿ ಎಸ್ಪೆಷಲಿ 2 ವೀಲರ್ಲಿ ಹೋಗುವಾಗ ಎಲ್ಲ ಜನಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತಂದ್ರೆ, ಜನಸಾಮಾನ್ಯರ ಕಷ್ಟ ಇದು. ಖಂಡಿತವಾಗ್ಲೂ ಇದನ್ನ ಈ ಆಳುವವರಲ್ಲದೆ ಇನ್ಯಾರು ಪರಿಹಾರ ಮಾಡಬೇಕು? ತಾವು ದಯವಿಟ್ಟು ಅವ್ರಿಗೆ ಮಾರ್ಗದರ್ಶನ ಕೊಡಬೇಕು. ಖಂಡಿತವಾಗ್ಲೂ ಅವರು ಈ ರಸ್ತೆ ಗುಂಡಿಗಳ ಬಗ್ಗೆ ಏನ್ ಮಾಡಬಹುದು, ಹೇಗೆ ಮಾರ್ಗದರ್ಶನ ಕೊಡ್ತೀರಿ ಗುರುಗಳೇ?
ಅಮ್ಮ ನೋಡಿ, ಈ ವಿಚಾರದಲ್ಲಿ ಭಿನ್ನತೆ ಇಲ್ಲವೇ ಇಲ್ಲ. ಓಕೆ. ನಾನ್ ಮಾಡೋರು ತಪ್ಪೆ, ಯಾರೇ ಮಾಡೋರು ತಪ್ಪೆ. ಓಕೆ. ಆದ್ರೆ ನನಗೇನು ಆಶ್ಚರ್ಯವಾದದ್ದು ಅಂತಂದ್ರೆ, ಒಂದು ಕಾಲ ಸಿದ್ದರಾಮಯ್ಯರು ಅಂದ್ರೆ ನುಡಿದಂತೆ ನಡೆಯೋರು ಅಂತ ಇತ್ತು, 5 ವರ್ಷ ಕಾಲ. ಈಗ ಅವ್ರ ಶಕ್ತಿ ಕುಗ್ಗೋಗಿದ್ಯೋ, ಮಾಡ್ತಾ ಇಲ್ವೋ, ಅಥವಾ ಕುತಂತ್ರ ಮಾಡಿ ಒಳಗಿನ ಜಗಳದಲ್ಲಿ ತಮ್ಮ ಕಾರ್ಯಗತವನ್ನು ಮರೆತಿದ್ದಾರೋ, ನನ್ಗೆ ಏನು ಅರ್ಥ ಆಗೋದೇ ಇಲ್ಲ. ಅಲ್ಲಮ್ಮ, ಸರ್ಕಾರ ಒಂದು ನೇರವಾದ ಒಳ್ಳೆ ಮಾರ್ಗವನ್ನೇ ಕೊಡದೇ ಇದೆ, ಹೋಗಕ್ಕೆ ಓಡಾಡಕ್ಕೆ ರಸ್ತೆನೇ ಕೊಡದೇ ಇದ್ರೆ ಜನಗಳು ಏನ್ ಮಾಡ್ಬೇಕು? ಅದನ್ನ ಜನಗಳು ದಿನಾನು ನೋಡಿ, ನಾನು ಇಲ್ಲಿ ಉಲ್ಲೇಖ ಮಾಡ್ತೇನೆ, ನಮ್ಮ ವಿಜಯವಾಣಿಲಿ ಒಬ್ರು ಪ್ರಶಾಂತ್ ಅಂತ ಒಬ್ರು ಇದ್ದಾರೆ, ರಸ್ತೆ ಗುಂಡಿಲಿ ಬಿದ್ದಿದ್ದಾರೆ, ಕಾಲೆಲ್ಲ ಏಟಾಗಿದೆ, ತೋರ್ಸ್ರು ಪಾಪ. ಬಹಳ ದುಃಖ ಆಯ್ತು ನನಗೆ. ಪತ್ರಕರ್ತರು ಪಾಪ, ಅಂಥವ್ರಿಗೂ ಏಟಾಗಿದ್ರೆ ಪಾಪ ಎಲ್ಲಿ ತರ್ತಾರೆ? ಬರೋ ಸಂಬಳ ಡಾಕ್ಟರ್ ಕೊಡ್ತೀರಾ, ಊಟ ಮಾಡ್ತೀರಾ, ನಿಮ್ಮ ಮಕ್ಕಳನ್ನ ಸಾಕ್ತೀರಾ, ನಿಮ್ಮ ಅಪ್ಪ ಅಮ್ಮ ನೋಡ್ಕೋತೀರಾ? ಗಮನ ಕೊಡ್ಬೇಕಲ್ವಾ? ಬರೇ ನಾವು ಸುಮ್ಮನೆ ನಮ್ಮ ಒಂದು ಕುರ್ಚಿನ ಭದ್ರ ಮಾಡ್ಕೊಳ್ಳಕ್ಕೆ ಒದ್ದಾಡ್ತಾ ಇದ್ರೆ ಹಾಗಾದ್ರೆ ಪ್ರಜಾ ಕಲ್ಯಾಣ ಏನ್ ಮಾಡ್ದಂಗಾಯ್ತು? ಹಾಗಾದ್ರೆ ಗ್ಯಾರಂಟಿ ಕೊಟ್ಟಿದ್ದೇನಾಯ್ತು? ಒಳ್ಳೆ ಸರ್ಕಾರ ಕೊಡ್ತೀವಿ ಅಂತ ನೀವೇನು ಕೊಡಬೇಡಿ, ಗ್ಯಾರಂಟಿ ಬೇಡ, ದೇವಸ್ಥಾನಕ್ಕೆ ಹೋಗೋರು ಹೋಗೇ ಹೋಗ್ತಾರೆ, ಫ್ರೀ ಬಸ್ಸು ಬೇಡ, ಯಾವ ಭಾಗ್ಯಗಳು ಬೇಡ, ಏನು ಬೇಡ, ಒಳ್ಳೆ ರಸ್ತೆ, ನಿಮ್ಮ ಪ್ರಜೆಗಳಿಗೆ ಒಂದು ಸೂರು, ಒಂದು ಒಳ್ಳೆ ವೈದ್ಯರ ಸಲಹೆ, ಹೊಟ್ಟೆ ತುಂಬ ಊಟ ಇಷ್ಟು ಕೊಡಿ ಸಾಕು. ನೀವಿನ್ನ ಅಲ್ಲ, ಈ 2 ವರ್ಷ ಅಲ್ಲ, ಇನ್ನು 15 ವರ್ಷ ಬೇಕಾದ್ರೆ ನೀವು ಇರ್ಬೋದು. ಇವ್ರಿಗೆ ಪ್ರಧಾನಮಂತ್ರಿ ಮೋದಿ ಅವರಿಗೆ ಯಾರಿದ್ದಾರೆ ಅವ್ರನ್ನ ಎದುರಿಸೋರು? ದೇವರ ಸೃಷ್ಟಿ ಅದು. ಕಾಂಗ್ರೆಸ್ ಎದುರಿಸಕ್ಕೆ ಯಾರಿದ್ದಾರೆ ಇಲ್ಲಿ? ಇನ್ನು ಪಕ್ಷ ಬೆಳೆಯಲೇ ಇಲ್ವಲ್ಲ ಇಲ್ಲಿ, ಇನ್ನು ಇದರಲ್ಲೇ ಇದ್ದಾರೆ. ನಾನು ಇಷ್ಟೇ ಹೇಳ್ತಕ್ಕಂಥ, ಕೃಷ್ಣ ಅವರ ಸರ್ಕಾರ ಇದ್ದಾಗ ನನ್ನ ಪಾತ್ರನೂ ಕೂಡ ಕೃಷ್ಣ ಅವರ ಜೀವನದಲ್ಲಿದೆ, ಅದು ಶಿವಕುಮಾರ್ಗೆ ಚೆನ್ನಾಗಿ ಗೊತ್ತಿದೆ. ನಾನೇನ್ ಹೇಳುದು ಅಂತಂದ್ರೆ, ಇವತ್ತಿನ ದಿವಸ ಬೆಂಗಳೂರಿಗೆ ಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಪಾರ್ಕ್ಗೆಲ್ಲ ಓಡಾಡ್ಕೊಂಡ್ ಬರ್ತಿದ್ದಾರೆ. ದಿನಾನು ಒಂದೊಂದು ರಸ್ತೆ ತಗೊಳ್ಳಿ, ಒಂದು 25-30 ಕಿಲೋಮೀಟರ್ ಹೋಗ್ತಾ ಹೋಗ್ಲಿ, ಅಷ್ಟದಿಕ್ಕುಗಳಿರುತ್ತೆ, ಯಾವ್ಯಾವ ಊರಿಗೆ ಅಷ್ಟದಿಕ್ಕುಗಳಿರುತ್ತೆ, ಹೋಗ್ಬೇಕು ಶಿವಕುಮಾರ್ ಅವರು. ಎಲ್ಲ ಮುಖ್ಯಮಂತ್ರಿ ಒಬ್ಬರೇ ಕೆಲಸ ಮಾಡೋಕ್ಕಾಗುತ್ತಾ? ಅಲ್ಲೇ ನಿಂತ್ಕೋಬೇಕು, ತಗೊಂಬನ್ರಿ, ಯಾರು ಸುಬ್ರಹ್ಮಣ್ಯ ಇಂಜಿನಿಯರ್, ಚೀಫ್ ಇಂಜಿನಿಯರ್ ಯಾರು ಕರಿಬೇಕು, ಆದೇಶ ಕೊಡ್ಬೇಕು. ಅಲ್ಲಿ ರಸ್ತೆ ರಿಪೇರಿ ಆಯ್ತಾ ಅಂತ ನೋಡಕ್ಕೆ ಆ ಬೇರೆ ಬೇರೆ ಆಯಾ ಜಾಗದ, ಆಯಾ ಒಂದು ಊರಿನ, ಆಯಾ ಜಿಲ್ಲೆಗಳ ಮಂತ್ರಿಗಳು ನೋಡ್ಕೊಂಡ್ಬರ್ಬೇಕು. ಅದನ್ನ ಯಾರು ಮಾಡ್ತೀಯಾರಮ್ಮ? ಆದ್ರೆ ಹಾಗಾದ್ರೆ ಜನಕ್ಕೆ ಕೊಡಕ್ಕೆ ಸರ್ಕಾರ ಇದೆಯಾ? ಆಯ್ತು, ಕೃಷ್ಣ ಅವ್ರ ಕಾಲದಲ್ಲಿ ಇದೇ ನಮ್ಮ ಒಂದು ದೊಡ್ಡ ಟೀಮೇ ಮಾಡಿದ್ರು. ದೊಡ್ಡ ಮೋಹನ್ ದಾಸ್ ಪೈ ಮತ್ತೆ ನಮ್ಮ ಮಜುಮ್ದಾರ್ ಅವರು, ನಾಗರಿಕರು ಎಲ್ಲರೂ ಸೇರಿಸಿಕೊಂಡು ಒಂದು ದೊಡ್ಡ ಟೀಮ್ ಮಾಡಿದ್ರು. ಕೃಷ್ಣ ಅವರ ಸಲಹೆ ತೆಗೆದೇ ಬೆಂಗಳೂರು ದೊಡ್ಡ ಕಟ್ಟಿದ್ದು. ಅದನ್ನ ಯಾರು ಮಾಡಬಾರ್ದು. ಯಾರು ಮಜುಮ್ದಾರ್ ಅಂತವ್ರಾಗ್ಲಿ, ಪೈ ಅಂತವ್ರಾಗ್ಲಿ, ಎಷ್ಟು ಜ್ಞಾನ. ನಮ್ಮ ಎಸ್ ವಿ ರಂಗನಾಥ್ ಅವರು ಚೀಫ್ ಸೆಕ್ರೆಟರಿ ಇದ್ದಾರೆ, ಎಂತೆಂತವ್ರು ಇದ್ದಾರಮ್ಮ. ಆಮೇಲೆ ನುರಿತವ್ರು ಬೇಕಾದಷ್ಟಿದ್ದಾರೆ. ಈಗ ನೀವು ತಪ್ಪು ಮಾಡೋ ಶಿಕ್ಷೆ ಕೊಡಿ, ಇವಾಗ ತಪ್ಪು ಮಾಡೋ ಶಿಕ್ಷೆ ಕೊಡಿ, ಏನ್ ತಪ್ಪಿಲ್ಲ. ಹೌದು, ಇದಾರೆ. ಇವತ್ತು ಈಗ ನಮ್ಮಲ್ಲೇ ಒಬ್ರು ಅಲೋಕ್ ಕುಮಾರ್ ಅಂತ ಕಮಿಷನರ್ ಆಗಿದ್ರು, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಎಕ್ಸಲೆಂಟ್, ಅವನು ಎಕ್ಸಲೆಂಟ್ ಪೊಲೀಸ್ ಆಫೀಸರ್. ಅವನು ಹರಿಶೇಖರ್ ಅಂತಿದ್ದಾರೆ, ಎಕ್ಸಲೆಂಟ್ ಆಫೀಸರ್ ಅವ್ರಲ್ಲ. ಆಯ್ತಲ್ಲ, ಗುಂಪು ಕಟ್ಕೊಳ್ಳಿ, ಒಂದು ಗುಂಪು ಮಾಡಿ 15 ಜನ ಮಾಡಿ ಮುಖ್ಯಮಂತ್ರಿಗಳು ಅಟ್ಲೀಸ್ಟ್ ಒಂದು ವಾರಕ್ಕೊಂದು ಭೇಟಿ ಮಾಡ್ಲಿ, ಅವ್ರ ಸಲಹೆ ತಗೊಳ್ಳಿ. ಕೃಷ್ಣ ಅವ್ರ ಕಾಲದಲ್ಲಿ ಬೆಂಗಳೂರು ಕಟ್ಟಕ್ಕೆ ಅವರೆಲ್ಲ ಬೇಕಾಗಿತ್ತು. ಈ ಕೃಷ್ಣ ನಮ್ಮ ಶಿವಕುಮಾರ್ ಇವತ್ತು ಭೇಟಿ ಮಾಡಬೇಕು ಮಜುಮ್ದಾರ್ ಅವ್ರನ್ನ. ಮಂತ್ರಿಯಾಗಿ 2 ವರ್ಷ ಆಗಿದೆ ಅಲ್ವಾ? ರಸ್ತೆ ತೂರು ಬಿದ್ದಿದೆ ಅಂತ ಹೇಳಿ ದಿನಾ ಜನ ಬೈತಾನೇ ಇದ್ದಾರೆ ಸರ್ಕಾರವನ್ನ. ಎಷ್ಟು ಬಯಸ್ಕದ ಪ್ರಜೆಗಳ ಕೈಲಿ? ಪ್ರಜೆಗಳು ಬೈದು ಪಾಪ ಎಲ್ಲಿ ತಗೊಂಡು ಹೋಗ್ತೀರಾ ನೀವು? ಈ ಕೂಡಲೇ ಸರ್ಕಾರದ ಗಮನ ಕೊಡಬೇಕು. ಬಹುತೇಕ ನಮ್ಮ ಯಶಸ್ವಿಯಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಆ ಗಮನ ಕೊಟ್ರೆ ಖಂಡಿತ ಸರಿ ಮಾಡಿ ಪ್ರಾಣ ಕ್ಷಣೆಯೂ ಮಾಡಬಹುದು, ಜೀವನ ಕ್ಷಣೆಯೂ ಮಾಡಬಹುದು. ಯಾರು ನಮ್ಮ ಪ್ರಜೆಗಳು ಕೈ ಕಾಲು ಮುರ್ಕೊಂಡು ತಲೆ ಹೊಡ್ಕೊಂಡು ಆಸ್ಪತ್ರೆ ಸೇರ್ಕೊಂಡು ಎಲ್ಲ ಆಗಬಾರದು. ಕೃಷ್ಣ ಅವ್ರನ್ನ ಅನುಕರಣೆ ಮಾಡ್ಲಿ, ಅವ್ರೇನ್ ಮಾಡಿದ್ರು ಅದನ್ನು ಮುಂದುವರ್ಸ್ತಾ ಹೋಗ್ಲಿ, ನಾನು ಖಂಡಿತವಾಗಿ ಹೇಳ್ತೇನೆ.